ತನ್ನ ಹೃದಯಾಂತರಾಳದ ಕೆಂಡ ಸಂಪಿಗೆ ಈ ಕವನ ನಿನ್ನ ಆ ಪ್ರಶ್ನೆಯ ಸವಿ ನೆನಪಿಗೆ. ಕವಿಗಳೇ, ಡಾಕ್ಟರ್ ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ, ಬೇಜಾರು ಮಾಡ್ಕೋಬೇಡಿ. ಆ ಅಲ್ಲ, ನೀವು ಬಂದಿರೋದು ಮರ್ತ್ಬಿಟ್ಟೆ. ಇಲ್ಲ, ನಿಜವಾಗ್ಲೂ ಆಮೇಲೆ ಹೇಳ್ತೀನಿ. ಓಕೆ, ಲೆಟ್ಸ್ ಗೋ ವಿತ್ ದಿ ಫಂಕ್ಷನ್. ಎಲ್ಲರೂ ಲೇಟ್ ಆಗಿದೆ, ಮುಗಿಸ್ಬೇಡ. ಅದಾದ್ಮೇಲೆ ಮುಗಿಸ್ತೀನಿ. ಅಣ್ಣಂಗೆ ಹೇಳ್ತೀನಿ ಕಿವಿಲಿ, ಡಾಕ್ಟರ್ ಮುಂದೆ ಕವಿತೆ ಹೇಳೋದು ಎಂತ ಮಹಾನ್ ಅಪರಾಧ. ಅಯ್ಯಯ್ಯೋ. ಡಾಕ್ಟ್ರೆ, ಐ ವೆಲ್ಕಮ್ ಯು ಆನ್ ದ ಸ್ಟೇಜ್. ಅವ್ರು ನನ್ನ ಕವಿತೆ ಕೇಳಿರೋರು, ಹಾಗಾಗಿ ಎಲ್ರಿಗೂ ನಮಸ್ಕಾರ. ಮಾತು ಈಗಾಗಲೇ ನಾನು ಸೋಷಿಯಲ್ ಮೀಡಿಯಲ್ಲಿ ಜಾಸ್ತಿ ನೋಡಿದ್ದೀನಿ. ಎಲ್ಲರೂ ಆಗಲೇ ಹೇಳೋದಾಗೆ ಮಾರೇ ಮಾತಾಡಿದ್ದಾರೆ. ನಾನು ಈಗ ಮುಗಿಸ್ತಾರೆ ಅಂತ ನೋಡಿದ್ದೀನಿ. ತುಂಬ ಮಾತಾಡಿದ್ದಾರೆ. ನನಗೆ ಒಂದು ಏನನ್ನಿಸ್ತಿತ್ತು ಅಂದರೆ, ಈ ಇತ್ತೀಚಿನ ಸುಮಾರು ಒಂದು 2-3 ವರ್ಷಗಳ ಸಿನಿ ಬೆಳವಣಿಗೆಯಲ್ಲಿ ನಂಗೆ ಸುಮ್ಮನೆ ಒಂದು ಅನ್ನಿಸ್ತಿತ್ತು, ಈ 20s ಕಿಡ್ಸ್ ಅಂತ. 20s ಕಿಡ್ಸ್ ಯಾರು ಅಂದರೆ ಕಿಟ್ಟಿ, ಗಣೇಶ್, ದುನಿಯಾ ವಿಜಿ ಎಲ್ಲ 20ರ ನಂತರ 20ರ ಆಸ್ಪಾಸಲ್ಲಿ ಹೀರೋಗಳಾಗಿ ಹೊರಹೊಮ್ಮದವರು. ಅವರೆಲ್ಲರಿಗೂ ಈ ಇತ್ತೀಚೆಗೆ ತುಂಬ ಎಲ್ಲರಿಗೂ ಲೈನಾಗಿ ಸಕ್ಸಸ್ ಸಿಗ್ತಾ ಇದೆ. ಆ ಸಾಲಿನಲ್ಲಿ ಕಿಟ್ಟಿ ಈಗ ನಿಂತಿದ್ದಾರೆ ಅಂತ. ಅಂದರೆ ಸಕ್ಸಸ್ಫುಲ್ ಹೀರೋಸ್ ಎಲ್ಲರೂ. ಬಟ್ ಎಲ್ಲ ರೀತಿಯ ವಿಶೇಷತೆಗಳನ್ನು, ಈಗ ಕೃಷ್ಣ ಪ್ರಣಯ ಸಖಿ ಆಗ್ಬೋದು, ಭೀಮಾ ಆಗ್ಬೋದು, ಚೂಮಂತರ ಆಗ್ಬೋದು, ಎಲ್ಲ ಹೀಗೆ. ಮತ್ತು ನಾಗಶೇಖರ್ ಸಿನಿಮಾ ಅಂದ ಕೂಡಲೇ 2 ವಿಷಯ ಗಟ್ಟಿ. ಒಂದು ವಿಜುವಲ್, 2ನೇದು ಹಾಡುಗಳು. ಒಂದು ವಿಶೇಷ ಏನು ಗೊತ್ತಾ, ದಿನಕರ್ ಮತ್ತು ಕವಿರಾಜ್ ಇಬ್ಬರು ಬಹಳ ಆತ್ಮೀಯ ಸ್ನೇಹಿತರು. ಬುಲ್ಬುಲ್ ಅನ್ನೋ ಸಿನಿಮಾ ಕೂಡ ಪಾರ್ಟ್ನರ್ಶಿಪ್ಪಲ್ಲಿ ಮಾಡಿದವರು, ಅಷ್ಟು ಸ್ನೇಹಿತರು ಅವರು. ಬಟ್ ದಿನಕರ್ ಎಲ್ಲ ಸಿನಿಮಾದಲ್ಲೂ ಒಂದು ಸಿನಿಮಾನು ಕವಿರಾಜ್ ಬರೀಲಿಲ್ಲ, ನಾನೇ ಬರೆದಿದ್ದೀನಿ ದಿನಕರ್ ನಿರ್ದೇಶನ ಸಿನಿಮಾಗಳು. ನಾಗಶೇಖರ್ ನಾನು ಬಹಳ ಆತ್ಮೀಯರು. ಇಲ್ಲ, ಇರೋದು ಹೇಳ್ತಾ ಇದ್ದೀನಿ. ಬಟ್ ನಾಗಶೇಖರ್ ಸಿನಿಮಾದಲ್ಲಿ ಒಂದೇ ಸಿನಿಮಾ ಒಂದು ಹಾಡು ಮಾತ್ರ ಸಂಜು ಗೀತಲ್ಲಿ ನಾನು ಬರೆದಿದ್ದೆ. ಹಾಡು ಬರ್ದಿಲ್ಲ ಅಂದರೆ ನಾನು ಯಾವ ಕಂಪ್ಲೇಂಟ್ ಅಲ್ಲ ಅದು. ಹೇಗಿರುತ್ತೆ ಸಿನಿಮಾದ ಸಂಬಂಧಗಳು, ಭಾವನಾತ್ಮಕ ಸಂಬಂಧಗಳು ಒಂದು ಕಡೆ ಆದರೆ, ಸಿನಿಮಾನ ತನ್ನ ಕಥೆಯನ್ನ ಅರ್ಥ ಮಾಡ್ಕೊಳ್ಳಬಲ್ಲ ಅನ್ನುವ ಒಂದು ಬೇರೆ ಥರದೊಂದು ಕಾನ್ಫಿಡೆನ್ಸ್ ಇದೆಯಲ್ಲ, ಅದೇ ಬೇರೆ. ಅದು ಮತ್ತು ವರ್ಕ್ ಆಗ್ತಾ ಇದೆ ಅಂತ. ನನ್ನ ದಿನಕರ್ದು ಹೇಗೆ ವರ್ಕ್ ಆಗ್ತಾ ಇದೆಯೋ, ಕವಿರಾಜ್ ಅಂಡ್ ನಾಗಶೇಖರ್ದು ಕಂಟಿನ್ಯೂಸ್ಲಿ ವರ್ಕ್ ಆಗ್ತಾ ಇದೆ. ಈ ಸಿನಿಮಾದಲ್ಲೂ ವರ್ಕ್ ಆಗಿದೆ, ಹಾಡುಗಳೆಲ್ಲ ತುಂಬ ಚೆನ್ನಾಗಿದೆ. ಮತ್ತು ಶ್ರೀಧರ್ ಸಂಭ್ರಮ್ ನಾನು ಯಾವಾಗಲೂ ಅನ್ಕೋತೀನಿ, ಸಂಭ್ರಮ್ ಒಂದು ಒಳ್ಳೆ 6 ಬೇಕಲ್ಲ. ಫಸ್ಟು ಇನ್ನಿಂಗ್ಸಲ್ಲಿ 6 ಹೊಡೆದಿದ್ರು, ಅದಾದ್ಮೇಲೆ ಒಂದು 6 ಬೇಕಲ್ಲ ಅಂತ. ಅದು ಇಲ್ಲಿ 6 ಇದ್ದಾರೆ ನಾಗಶೇಖರ್. ಸೊ ಈ ಸಿನಿಮಾ ಆಡಿಯೋ ಎಷ್ಟು ಯಶಸ್ಸು. ಆಮೇಲೆ ಭಾಳ ಸೀಕ್ರೆಟ್ ಹೇಳ್ಬಿಡ್ತೀನಿ ಕೇಳಿ, ಈ ಸಿನಿಮಾನ ಆಲ್ರೆಡಿ ನೋಡಿರೋರು ಹೇಳಿರೋರು ತುಂಬ ಚೆನ್ನಾಗಿದೆ ಅಂತ. ಹಂಗಾಗಿ ಸೊ ಡೆಫಿನೆಟ್ ಆಗಿ ಈ ಸಿನಿಮಾ ಪ್ರೇಕ್ಷಕರಿಗೆ ತುಂಬ ಹಿಡಿಸುತ್ತೆ. ಇದೆಲ್ಲದರ ಹೊರತಾಗಿ ಒಂದು ವಿಷಯ ಹೇಳಬೇಕು. ನಾನು ಮೂಲತಃ ನೇಯ್ಗೆ ಕುಟುಂಬದಿಂದ ಬಂದವನು, ನೇಯ್ಗೆ ಹಿನ್ನೆಲೆ ಇರೋನು, ಮತ್ತು ನೇಯ್ಗೆ ಮಾಡಿಕೊಂಡೇ ಡಿಗ್ರಿ ಪಾಸ್ ಮಾಡಿದವನು ಸಂಜೆ ಕಾಲೇಜಲ್ಲಿ ಓದ್ಕೊಂಡು. ಹಾಗಾಗಿ ನೇಕಾರ ಮತ್ತು ನೇಕಾರನ ಬದುಕು ನನ್ನ ಬಹಳ ಅನುಭವ ನನಗದು. ಈ ಸಿನಿಮಾದಲ್ಲಿ ಒಬ್ಬ ನೇಕಾರನ ಕತೆ, ಒಂದು ಕರ್ನಾಟಕದ ಒಂದು ಸಣ್ಣ ಟೌನ್ ಅಂತೀವಲ್ಲ, ಆ ಟೌನ್ ಅಥವಾ ಒಂದು ಗ್ರಾಮದಿಂದ ಹೋದಂಥ ಒಬ್ಬ ನೇಕಾರ. ಇಡೀ ಕತೆ ಒಂದು ಜೊತೆಯಲ್ಲಿ ಪ್ರೀತಿ ಇದೆ, ಎಲ್ಲವೂ ಇದೆ. ಒಂದು ಸಾಧನೆಯ ಕತೆ ಇದೆ. ಆ ಸಾಧನೆಯ ಕತೆ ತುಂಬ ದೊಡ್ಡ ಯಶಸ್ಸಾಗಲಿ ಅಂತ ಹಾರೈಸ್ತೀನಿ. ಶುಭವಾಗಲಿ. ಮತ್ತು ಟೀಸರ್ ಬಿಡಲ್ಲ, ಸಾಂಗ್ಲರ್ ಬಿಡ್ತೀನಿ ಅಂತ ನಾಗಶೇಖರ್ ಹೇಳಿದರು. ಒತ್ತಾಯ ಅಂತಂದರು. ನಿಜ, ನಾನು ಹೇಳಬೇಕು ಅಂತಿದ್ದೆ. ಯಾಕೆಂದರೆ ಇವ್ರ ಸಿನಿಮಾದ ಮೇಜರ್ ಹೈಲೈಟ್ಸೇ ವಿಜುವಲ್. ಯಾಕೆಂದರೆ ಹೊರದೇಶದಲ್ಲೆಲ್ಲ ಮಾಡಿದ್ದಾರೆ, ವಿಜುವಲ್ ಆಗಿ ತುಂಬ ಚೆನ್ನಾಗಿ ಮಾಡ್ತಾರೆ ನಾಗಶೇಖರ್. ಸತ್ಯ ಹೆಗಡೆ, ಬ್ಯಾಚ್ ಟೋಟಲ್ ಆಗಿ ಗ್ಯಾಂಗು
ಸೊ ಈ ಗ್ಯಾಂಗ್ನ ನಾವು ಮುಂಚೆನೆ ಸಿನಿಮಾ ಬಿಡುಗಡೆ ಮುಂಚೆನೆ ವಿಜುವಲ್ ನೋಡಬೇಕು ಅಂತ ಇತ್ತು. ಸೊ ಬಿಡುಗಡೆ ಮಾಡ್ತಾ ಇರೋದು ತುಂಬ ಸಂತೋಷ. ನಾನು ಬಿಡುಗಡೆ ಮಾಡಕ್ಕೆ ನನ್ನ ಕರೆದಿದ್ದು ಇನ್ನೂ ಸಂತೋಷ. ಒಳ್ಳೆಯದಾಗಲಿ ಇಡೀ ತಂಡಕ್ಕೆ ಅಂತ ಹಾರೈಸ್ತೀನಿ. ಇನ್ನು ಯಾರನ್ನಾದ್ರೂ ಬಿಟ್ಟಿದ್ರೆ ಚಲವಾದಿ ಅವ್ರನ್ನ ಬಿಟ್ಟಿದ್ದೀನಿ. ನಿರ್ಮಾಪಕರಾಗಿ ಭಾಳ ಹಿಂದೆ ಯಾವುದೋ ಪ್ರಯತ್ನ ಪಟ್ಟಿದ್ರು, ಮತ್ತು ಈಗ ಮಾಡಿದ್ರು ಅಂತ ನಾನೆಲ್ಲ ನಿಮ್ಮ ಸೋಷಿಯಲ್ ಮೀಡಿಯಾ ನೋಡಿ ಹೇಳ್ತಿರಲ್ಲ. ಈ ಸಿನಿಮಾ ದೊಡ್ಡ ಯಶಸ್ಸಾಗಲಿ, ಅವರ ಜೇಬು ತುಂಬಿ ಇನ್ನಷ್ಟು ಸಿನಿಮಾಗಳು ಮಾಡುವಂತಾಗಲಿ ಅಂತ ಹಾರೈಸ್ತೀನಿ. ಚಿತ್ರತಂಡ ಇಡೀ ತಂಡಕ್ಕೆ ಒಳ್ಳೆಯದಾಗಲಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಡಾಕ್ಟ್ರೆ, ಥ್ಯಾಂಕ್ ಯು ಸೋ ಮಚ್. ನಮ್ಮ ಬಿತ್ತರ್ಕ ನಮ್ಮ ಪ್ರೊಡ್ಯೂಸರ್ ಆಗಲಿ ಡೈರೆಕ್ಟರ್ ಆಗಲಿ ತುಂಬ ಕಷ್ಟಪಟ್ಟು ಪಿಕ್ಚರ್ ಮಾಡಿದ್ದಾರೆ. ಅಲ್ಟಿಮೇಟ್ ಆಗಿದೆ. ಸಾಂಗ್ಸು ಮೈನ್ ಫಸ್ಟ್ ಪಾಯಿಂಟು ಕಂಟೆಂಟ್ ತುಂಬ ಚೆನ್ನಾಗಿದೆ. ಕಂಟೆಂಟ್ ಅದರೊಳಗಿದೆ, ಸಬ್ಜೆಕ್ಟ್ ಇದೆ, ಸಾಂಗ್ಸು ವಿಷನ್ಸು ಎಲ್ಲ ಕಂಪ್ಲೀಟ್ ಚೆನ್ನಾಗಿದೆ. ಒಳ್ಳೆಯದಾಗಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ರಿಲೀಸ್ ಮಾಡ್ತಾ ಇದ್ದೀವಿ. ಖಂಡಿತವಾಗೂ ಪ್ರೊಡ್ಯೂಸರ್ಗೆ, ಎಂಟೈರ್ ಟೀಮ್ಗೆ, ನಾಗಶೇಖರ್ ಅವ್ರಿಗೆ, ಮ್ಯೂಸಿಕ್ ಡೈರೆಕ್ಟರ್ಗೆ, ಕಿಟ್ಟಿ ಸರ್ಗೆ ಎಲ್ಲರಿಗೂ ಒಳ್ಳೆಯದಾಗುತ್ತೆ ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಥ್ಯಾಂಕ್ ಯು ಅಣ್ಣ. ಈಗ ಅಲ್ಲಿ ವಾಸಣ್ಣ ಕೇಳಿದ್ರು ಎಷ್ಟು ಥಿಯೇಟರ್? 150 ಥಿಯೇಟರ್ ಬಂದೇ ಬರುತ್ತೆ ಸರ್, ಎಕ್ಸ್ಕ್ಲೂಡಿಂಗ್ ಮಲ್ಟಿಪ್ಲೆಕ್ಸ್. ಖಂಡಿತವಾಗೂ ಬರುತ್ತೆ ಅಣ್ಣ. 150 ಏನು ಹೇಳ್ತಾ ಇದ್ದಾರೆ? ಅದು ಸಿಂಗಲ್ ಸ್ಕ್ರೀನ್ ಪಿಕ್ಚರ್ 15ನೇ ತಾರೀಕು 2 ಸಿನಿಮಾ ಬಂದ್ಬಿಟ್ಟು ಏನು ಸ್ವಲ್ಪ ಹೋಗಲಿಲ್ಲ. ಅದರಿಂದ ಈ ಸಿನಿಮಾಗೆ ಎಲ್ಲ ಕಡೆಯಿಂದ ಥಿಯೇಟರ್ಗಳು ಸಿಗುತ್ತೆ ಅಂತ ನನ್ನ ಭಾವನೆ ಇದೆ ಸರ್. ಒಳ್ಳೆಯದಾಗುತ್ತೆ ಅಂತ. ಆ ಮಲ್ಟಿಪ್ಲೆಕ್ಸ್ ಬಿಟ್ಟು 150 ಸ್ಕ್ರೀನ್ಸ್ ಪ್ಲಾನ್ ಮಾಡ್ತಾ ಇದ್ದಾರಂತೆ. ಮಲ್ಟಿಪ್ಲೆಕ್ಸ್ ಆಲ್ ಓವರ್ ಕರ್ನಾಟಕ ಆಲ್ಮೋಸ್ಟ್ 90 ಮಲ್ಟಿಪ್ಲೆಕ್ಸಸ್ ಇದೆಯಾ? 63. ಸೊ 150 + 63 ವಿಲ್ ಬಿ ಅರೌಂಡ್ 243. 63 ಮಲ್ಟಿಪ್ಲೆಕ್ಸಲ್ಲೂ ನಮ್ಮ ಕನ್ನಡ ಒಂದು ಸ್ವಲ್ಪ ಕಡೆ ಹೋಗೋದಿಲ್ಲ. ಅದು ಬಿಟ್ಟು ಒಂದು 40 to 45 ಮಲ್ಟಿಪ್ಲೆಕ್ಸ್ ಕನ್ಫರ್ಮ್ ಆಗಿ ಹೋಗುತ್ತೆ. ಅದೆಲ್ಲ ಕಡೆನೂ ನಮ್ಮ ಶೋಸ್ ಚೆನ್ನಾಗಿರುತ್ತೆ. ಖಂಡಿತವಾಗೂ ಪಿಕ್ಚರ್ ಚೆನ್ನಾಗಿದೆ, ಸೂಪರ್ ಹಿಟ್ ಆಗುತ್ತೆ. 2 ರಿಂದ 3 ಶೋ ಕೊಡ್ತಾರೆ. ಪಿಕ್ಚರ್ ಚೆನ್ನಾಗಿದ್ರೆ ಆಟೋಮೆಟಿಕ್ಕಾಗಿ ಜಾಸ್ತಿ ಮಾಡ್ಕೊಂಡು ಹೋಗ್ತಾರೆ. ನೆಕ್ಸ್ಟ್ ಡೇನೇ ರೈಸ್ ಮಾಡ್ತಾರೆ. ಪಿಕ್ಚರ್ ಚೆನ್ನಾಗಿದೆ, ಖಂಡಿತವಾಗೂ ರೈಸ್ ಆಗುತ್ತೆ. ಶೋ ಟೈಮಿಂಗ್ಸ್ ಎಲ್ಲ ನಾನು ಒಳ್ಳೆ ಟೈಮಿಂಗ್ಸೇ ತೊಗೊತೀನಿ ಸರ್. ಅಲ್ಲ, ಅರ್ಲಿ ಮಾರ್ನಿಂಗ್ ಶೋ ಎಲ್ಲ ನಾವು ಕನ್ನಡ ಸಿನಿಮಾಗೆ ಹಾಕ್ಬಿಡ್ತಾರೆ ಅವರು. ಅದಕ್ಕೆಲ್ಲ ನಾನು ಅಬ್ಜೆಕ್ಷನ್ ಮಾಡ್ತೀನಿ. ನಾನು ಖಂಡಿತವಾಗೂ ಮ್ಯಾಟ್ನಿ, ಫಸ್ಟ್ ಶೋ, ಸೆಕೆಂಡ್ ಶೋ, ದಿಸ್ ಇಸ್ ಅ ಫ್ಯಾಮಿಲಿ ಆಡಿಯನ್ಸ್ ಪಿಕ್ಚರು. ಸೊ ವಿ ವಿಲ್ ಗೆಟ್ ಎ ಗುಡ್ ಶೋಸ್ ಆ್ಯಂಡ್ ಗುಡ್ ಟೈಮ್ಸ್. ಮಾರ್ನಿಂಗ್ ಶೋನು ಇರುತ್ತೆ, ಮಾರ್ನಿಂಗ್ ಶೋ ಇರಲ್ಲ ಅಂತಲ್ಲ, ಬಟ್ ಮ್ಯಾಟ್ನಿ, ಫಸ್ಟ್ ಶೋ, ಸೆಕೆಂಡ್ ಶೋ ಎಲ್ಲ ತುಂಬ ಚೆನ್ನಾಗಿ ಸಿಗುತ್ತೆ ನಮಗೆ. ನೆರೆದಿರೋ ಎಲ್ಲ ಮಾಧ್ಯಮ ಮಿತ್ರರು, ಪ್ರೆಸ್ ಮೀಡಿಯಾ ಎಲ್ಲರಿಗೂ ಸ್ವಾಗತ. ಇವತ್ತು ವಿಶೇಷ ಏನಪ್ಪ ಅಂತ ಹೇಳಿದ್ರೆ, ನನ್ನ ನೆಚ್ಚಿನ ಗುರುಗಳು ನಾಗೇಂದ್ರ ಪ್ರಸಾದ್ ಸರ್ ಈ ವೇದಿಕೆಗೆ ಬಂದಿರೋದು ತುಂಬ ವಿಶೇಷ, ತುಂಬ ಸಂತೋಷ. ಇಲ್ಲಿವರೆಗೂ ನಮ್ಮ ಪ್ರಾಜೆಕ್ಟ್ಸ್ ಯಾವುದಾದ್ರು ನಾನು ವರ್ಕ್ ಮಾಡಿದ್ದೀನಿ, ಅದಕ್ಕೆ ಯಾವುದಕ್ಕೂ ನಾಗೇಂದ್ರ ಪ್ರಸಾದ್ ಸರ್ ಬಂದಿರಲಿಲ್ಲ. ಇದಕ್ಕೆ ಬಂದಿದ್ದಾರೆ ಅಂದರೆ ನಿಜವಾಗ್ಲೂ ಅದು ಒಳ್ಳೆಯ ಸೂಚನೆ, ಸೂಚನೆ ಅಂತ ನಾನು ಭಾವಿಸ್ತೇನೆ. ಧನ್ಯವಾದ ಗುರುಗಳೇ, ಧನ್ಯವಾದ. ಚಿತ್ರಯುಗ ಎಲ್ಲರ ಥಿಯೇಟರ್ ಮುಖಾಂತರ ಎಲ್ಲರ ವ್ಯೂ ಅಂದರೆ ನಿಮ್ಮೆಲ್ಲರ ವೀಕ್ಷಣೆಗೆ ಕಾದು ನಾವೆಲ್ಲ ನಿಂತಿದ್ದೀವಿ. ಚಿತ್ರ ಬಹಳ ಚೆನ್ನಾಗಿ ಮೂಡಿಬಂದಿದೆ ಅನ್ನೋ ಮಾತಲ್ಲಿ ಎರಡನೇ ಮಾತಿಲ್ಲ. ತುಂಬ ನಂಬಿಕೆಯಿಂದ ಎಲ್ಲ ಒಳ್ಳೆ ವಿಚಾರಗಳು, ಒಬ್ಬ ವ್ಯೂವರ್, ಎಲ್ಲ ಏಜ್ ಗ್ರೂಪ್ನ ವ್ಯೂವರ್ ನೋಡೋಂಥ ಸಿನಿಮಾ ಇದಾಗಿದೆ. ಸೊ ಕೊರಗಜ್ಜನ ಒಂದು ಆಶೀರ್ವಾದ ಇನ್ನೂ ಬಂದಿದ್ದೀನಿ ಹೋಗಿ. ಸೊ ಖಂಡಿತವಾಗ್ಲೂ ಒಳ್ಳೆಯದಾಗುತ್ತೆ. ನಮಸ್ಕಾರ. ಹೌದು, ಅದು ನಾಗಶೇಖರ್ ಸರ್ ಮತ್ತು ನಮ್ಮ ನಿರ್ಮಾಪಕರು ಮತ್ತು ಕಿಟ್ಟಿ ಸರ್ ಡೀಲ್ ಮಾಡಿದ್ದಾರೆ. ಖಂಡಿತವಲ್ಲ ಅದಾಗಿ ಕೇಳಿದ್ವಿ, ಕೊಟ್ಟರು, ಡೀಲ್ ಮಾಡ್ತಿಲ್ಲ. ನಾನು ಫಸ್ಟ್ ಕೇಳಿದೆ ಅದನ್ನೇ, ಅಣ್ಣ ಭಾಳ ಬೈದಿಂದ ಕೇಳಿದೆ. ಈ ಸಾಂಗ್ನ ನಾನು ಮತ್ತೆ ನಾವು ರೀಪ್ರೋಗ್ರಾಮಿಂಗ್ ಎಲ್ಲ ಮಾಡಬೇಕಾದ್ರೆ ದಯವಿಟ್ಟು NOC ಎಲ್ಲ ತೊಗೊಂಡಿದ್ದೀವಿ ಅಂತ 10 ಸಲ ಕೇಳಿದ್ದಕ್ಕೆ ಎಸ್ ವಿ ಹ್ಯಾವ್ ಡನ್ ಇಟ್, ವಿ ಕ್ಯಾನ್ ಈಸಿಲಿ ಗೋ ಅಹೆಡ್ ಅಂತ ಹೇಳಿದ್ದಾರೆ. ತುಂಬ ಪ್ರೀತಿಯಿಂದ ವೇಲು ನಮಗೆ ಈ ಹಾಡು ಕೊಟ್ಟಿದ್ದಾರೆ ಬಳಸ್ಕೊಳ್ಳೋದಕ್ಕೆ. ಯಾವುದೇ ಥರದ್ದು ಹಣಕಾಸಿನ ವ್ಯವಹಾರ ಇಲ್ಲದೆ ಔಟ್ ಆಫ್ ಲವ್ ನನ್ನ ಮೇಲಿರೋ ಪ್ರೀತಿಗೆ ಕೇಳೋದಲ್ಲ, ಕ್ಲೀನಾಗಿ ಹೋಗಿ ಬಳಸ್ಕೊಂಡ್ಬಿಟ್ಟಿರೋ ತೊಂದರೆ ಆಗ್ತಿತ್ತು. ಬಳಸೋಕ್ಕಿಂತ ಮುಂಚೆ ಅವ್ರ ಹತ್ರ ಅವ್ರಿಗಾಗಿತ್ತು ಆಲ್ರೆಡಿ ಒಂದ್ಸತಿ. ಅದಾಗೋದಕ್ಕಿಂತ ಮುಂಚೆ
100% ಕೊಡೋರು, ಡೆಫಿನೆಟ್ ಆಗಿ ಕೊಡೋರು. ಅವ್ರ ಮೇಲೆ ತುಂಬ ಪ್ರೀತಿ ಇದೆ. ಅಲ್ಲ, ಮೊದಲೇ ಕೇಳಿದ್ರು ಅದನ್ನು ಕೊಟ್ಟರವರು ಅಂತ. ಅವ್ರಿಗೆ ಗೊತ್ತು ಸಿನಿಮಾದ ಏಳು ಬೀಳುಗಳು. ಅವರು ಸುಮಾರು ವರ್ಷಗಳಿಂದ ಇಲ್ಲಿದ್ದಾರೆ. ಬೇಲೂರೇನು ಸಿನಿಮಾ ರಂಗ ಹೊಸದಲ್ಲ. ಅವ್ರು ಬಂದಿರೋದು ಚಾಮರಾಜಪೇಟೆಯಿಂದಾನೆ. ಹಾಗಾಗಿ ಪ್ರೀತಿ ಇದೆ ಅವ್ರಿಗೆ. ಇದನ್ನ ಗಾಯಕಿ, ಹೆಸರಾಂತ ಗಾಯಕಿ ನಂದಿತಾ ಅವರು ಇದನ್ನ ಹಾಡಿದ್ದಾರೆ. ಬಹಳ ಸೊಗಸಾಗಿ ಹಾಡಿದ್ದಾರೆ, ನೀವು ಕೇಳಿರ್ಬೋದು. ಇಲ್ಲ, ಇದರಲ್ಲಿ ನಂದಿತಾ ಅವ್ರು ಹಾಡಿದ್ದಾರೆ. ಅಣ್ಣ, ಈ ಹಾಡನ್ನ ಸಂಪೂರ್ಣವಾಗಿ ಈ ಒಂದು ವಿಚಾರ ಬಂದಿದೆ ಅನ್ನೋ ಇದಕ್ಕೆ ಸಂದರ್ಭ ಸರಿಯಾಗಿದೆ. ನಾಗಣ್ಣ ಅವರು ಒಂದ್ಸತಿ ಪ್ರಸ್ತಾಪ ಮಾಡಿರೋದು ತುಂಬಾ ವೈರಲ್ ಆಗಿದೆ ಈ ವಿಚಾರ. ಶ್ರೇಯಾ ಘೋಷಾಲ್ ಅನ್ನೋ ಒಬ್ಬ ಗಾಯಕಿ, ಹೆಸರಾಂತ ಗಾಯಕಿ, ಸಾಕಷ್ಟು ಕನ್ನಡದ ಹಾಡುಗಳನ್ನ ಪೆಂಡಿಂಗ್ ಅಲ್ಲಿ ಇಟ್ಟಿದ್ರು, ವೇಟಿಂಗ್ ಲಿಸ್ಟ್ ಅಲ್ಲಿ ಇಟ್ಟಿದ್ರು. ಅಂದ್ರೆ ತಿರಸ್ಕಾರ ಮಾಡಿದಾರೆ ಅಂತಾನು ಹೇಳ್ತಾ ಇಲ್ಲ ಅವರು, ಹಾಡೋದಿಲ್ಲ ಅಂತಾನು ಹೇಳಿರ್ಲಿಲ್ಲ. ಬಹುಶಃ 1 ವರ್ಷ ವೇಟಿಂಗ್ ಲಿಸ್ಟ್ ಅಲ್ಲಿ ಇಟ್ಟರೆ ಅದು ಇನ್ನೇನು ಅಂತ ಅನ್ಕೊಳ್ಬೋದು ನಾವು. ಸಂಗೀತ ನಿರ್ದೇಶಕರಾಗಿ ನಮಗೆ ಸ್ವಲ್ಪ ಅನಿಸ್ತು, ಅಂದ್ರೆ ಸ್ವಲ್ಪನೂ ಮಾತದು ಇದು, ಬಟ್ ಅಂದ್ರೆ ಸ್ವಲ್ಪ ಬೇಸರನೇ ಆಗಿದೆ ಅದು ಆಕ್ಚುಲಿ. ಅದನ್ನ ಅವರು ಅಫಿಷಿಯಲ್ ಆಗಿ ಡಿಕ್ಲೇರ್ ಮಾಡ್ತಿಲ್ಲ. ಬದಲಾಗಿ ಯಾವ ಸಂಗೀತ ನಿರ್ದೇಶಕರಿಗೂ ಅವರು ಹಾಡುಗಳನ್ನ ಹಾಡ್ತಿಲ್ಲ. ವಿಚಾರ ಏನಪ್ಪಾ ಅಂದ್ರೆ, ಇದ್ರ ಬಗ್ಗೆ ಯಾಕೆ ಇಷ್ಟು ಮಾತು ಬರ್ತಿದೆ ಅಂದ್ರೆ, ಅವರು ಸಾಕಷ್ಟು ಕನ್ನಡದ ಹಾಡುಗಳನ್ನ ಹಾಡಿ ಪ್ರಚಲಿತರಾಗಿ ಬಹಳ ಪಾಪ್ಯುಲಾರಿಟಿನೂ ಪಡ್ಕೊಂಡ್ರು ಸೌತ್ ಇಂಡಿಯಾದಲ್ಲಿ. ಇದ್ರ ನಂತರ ಅವರು ತೆಲುಗು ಹಾಡಿದ್ದಾರೆ, ಮತ್ತೆ ತಮಿಳು ಹಾಡಿದ್ದಾರೆ, ಮಲಯಾಳಮಲ್ಲಿ ಇವಾಗ ಬಹಳ ಸಿನಿಮಾಗಳಿಗೆ ಹಾಡ್ತಿದ್ದಾರೆ. ನೀವು ಅಬ್ಸರ್ವ್ ಮಾಡಿರ್ಬೋದು, ಮಲಯಾಳಂ ಸಿನಿಮಾಗೆ ಬಹಳ ಪ್ರೀತಿಯಿಂದ ಅವರು ಒಪ್ಕೊಂಡು ಹಾಡ್ತಿದ್ದಾರೆ. ಕನ್ನಡದ ಸಿನಿಮಾಕ್ಕೆ ಯಾಕೆ? ಹೌದು, ಅದು ಫೇಸ್ಬುಕ್ ಅಲ್ಲಿ ಯಾರೋ ಹಾಕಿದ್ರು ಇದನ್ನ ಹಾಡ್ತಾರೆ. ಹೌದು ಹೌದು, ಇಲ್ಲ ಇಲ್ಲ, ಇಲ್ಲಿ ಒಂದು ವಿಚಾರ, ತಂಡ, ನನ್ನ ನಿರ್ದೇಶಕರು, ನಮ್ಮ ಹೀರೋ ಸಾಹೇಬರು ಮತ್ತೆ ನಿರ್ಮಾಪಕರು ನೋಡಿ, ಒಂದು ಮಾತು ಬೇರೆ ಆಡಿಲ್ಲ. ಶ್ರೀಧರ್, ಯಾಕೆ ಶ್ರೇಯಾ ಘೋಷಾಲ್ನ ತಂದಿಲ್ಲ, ನೀವು ಯಾಕೆ ಕರ್ಕೊಂಡ್ ಬಂದಿಲ್ಲ? ಇದು ಒತ್ತಡ ಸಂಗೀತ ನಿರ್ದೇಶಕರ ಮೇಲೆ ನಿರ್ಮಾಪಕರ ಕಡೆಯಿಂದನೂ ಬರುತ್ತೆ, ನಿರ್ದೇಶಕರ ಕಡೆಯಿಂದನೂ ಬರುತ್ತೆ. ಇದಕ್ಕೆ ನನಗೆ ಸಂಪೂರ್ಣವಾಗಿ ಬೆಂಬಲ ಕೊಟ್ಟಂತವ್ರು ನನ್ನ ತಂಡ. ಇದೇ ವಾಯ್ಸ್ ಚೆನ್ನಾಗಿದೆ, ಇನ್ನೊಂದ್ಸರಿ ಫೈನಲ್ ಆಗಿ ಹಾಡಿಸಿ ಇದನ್ನ ಫೈನಲ್ ಮಾಡಿ ಅಂತ ಹೇಳಿದ್ರು. ನಿಜಕ್ಕೂ ಆ ಗಾಯಕಿ ಚೆನ್ನಾಗಿ ಹಾಡಿದರೆ. ಇವ್ರಿಗೆ ಬಹಳ ಥ್ಯಾಂಕ್ಫುಲ್ ಆಗಿರ್ಬೇಕು, ಬರೀ ನನಗಷ್ಟೇ ಅಲ್ಲ, ಕಿಟ್ಟಪ್ಪ ಅವ್ರಿಗೆ, ನಿರ್ದೇಶಕರಿಗೆ, ಪ್ರೊಡ್ಯೂಸರ್ ಅವ್ರಿಗೆ, 3 ಜನನು ಇದಕ್ಕೆ ತುಂಬಾ ಕಾರಣಕರ್ತರು. ಅಲ್ಲ, ನಾನು ಒಂದು ಸಂದರ್ಭದಲ್ಲಿ ಪ್ರೆಷರೈಸ್ ಮಾಡಿದ್ದು ಹೌದು. ಎಕನಾಮಿಕಲ್ ಟರ್ಮ್ಸ್ ಅಲ್ಲಿ ನಾವು ಆಡಿಯೋ ಮಾಡಬೇಕಂತ ಅಗ್ರಿಮೆಂಟ್ ಮಾಡಿರ್ತೀವಿ. ಯಾವ ಹಾಡನ್ನ ಯಾರು ಬರೀತಾರೆ, ಯಾವ ಹಾಡಿನ ಹೆಸರೇನು, ಯಾವ ಹಾಡಿಗೆ ಯಾರು ಧ್ವನಿ ಆಗ್ತಾರೆ ಅಂತ ಎಲ್ಲ ನಾವು ಅಗ್ರಿಮೆಂಟ್ ಮಾಡಿ ನಾವು ಸೈನ್ ಮಾಡಿರ್ತೀವಿ. ಸೊ ಹಾಗಾಗಿ ಒಂದು ಪರ್ಟಿಕ್ಯುಲರ್ ಹಾಡನ್ನ ಶ್ರೇಯಾ ಘೋಷಾಲ್ ಅವರು ಹಾಡ್ತಾರೆ ಅಂತ ನಾನು ಅದರಲ್ಲಿ ಸೈನ್ ಹಾಕಿ ಬಂದಿದ್ದೆ. ಸೊ ಆ ಒಂದು ಕಾರಣಕ್ಕೆ ಶ್ರೇಯಾ ಘೋಷಾಲ್ ಅವ್ರು ಬೇಕೇ ಬೇಕು ಅಂದಾಗ, ನೀವು ಪ್ರಯತ್ನ ಮಾಡಿ, ನನ್ನ ಪ್ರಯತ್ನ ಮುಗಿದಿದೆ ಅಂತ ಅವ್ರು ಹೇಳಿದ್ಮೇಲೆ ನಾನು ಪ್ರಯತ್ನ ಮಾಡಿದ್ದು ಹೌದು. ಕಾಂಟ್ರವರ್ಸಿ ಮಾಡೋ ಉದ್ದೇಶ ಅಲ್ಲ. ನನ್ನ ಹತ್ರ ಡಾಕ್ಯುಮೆಂಟ್ ಇದೆ ಸರ್. ಈಗ ನಾಗರಾಜ್ ಸರ್ ನೀವು ಸಿಗ್ತೀರಾ, ನಾನೇನೋ ಕೇಳ್ತೀನಿ, ನೀವು ಹೇಳ್ತೀರಾ ನಾಗರಾಜ್ ಸರ್ ಹಿಂಗಂದ್ರು ಅನ್ಬೋದು. ನಿಮ್ಮ ಪಕ್ಕದ ಮನೆಯವ್ರು ಸಿಗ್ತಾರೆ, ನಾಗರಾಜ್ ಸರ್ ಹಿಂಗಂದ್ರು ಅಂತಾರೆ, ಅವ್ರಂದ್ರು ಅಂತ ಹೇಳ ಸರ್ ನಾನು. ಗೊತ್ತಾಯ್ತು ಸರ್. ಸರ್, ಹೀಗಾಗಿ 2 ಹಾಡುಗಳನ್ನ ಕಳಿಸ್ದೆ. ತಮಿಳಿನ ಒಂದು ಫೀಮೇಲ್ ಸೋಲೋ, ಕನ್ನಡದ ಒಂದು ಫೀಮೇಲ್ ಸೋಲೋ, ನಮ್ಮ ಸಂಜೀವ ಚಿಕಿತಾದ್ದು. ಎರಡನ್ನೂ ಕಳಿಸಿದಾಗ ಒಂದು ಸಾಂಗ್ ಅನ್ನ ಶ್ರೇಯಾ ಘೋಷಾಲ್ ಅವರು ರಿಜೆಕ್ಟ್ ಮಾಡಿದ್ರು. ದಟ್ ವಾಸ್ ಮೈ ತಮಿಳ್ ಫಿಲ್ಮ್ ಸಾಂಗ್. ಸೊ ಕನ್ನಡ ಸಾಂಗ್ ಅನ್ನ ಕೇಳಿ ತುಂಬಾ ಖುಷಿಯಾಗಿದ್ದಾರೆ, ಆ ಹಾಡನ್ನ ಹಾಡ್ತಾರೆ ಎಂದಾಗ ನನಗೆ ತುಂಬಾ ಖುಷಿಯಾಗಿತ್ತು. ಯಾವ ಹಾಡುಗಳನ್ನು ಹಾಡ್ದಿರೋ ಶ್ರೇಯಾ ಘೋಷಾಲ್ ಅವರು ಈ ಹಾಡನ್ನ ಒಪ್ಕೊಂಡು ಹಾಡ್ತಾರೆ ಎಂದಾಗ. ಬಟ್ ಅದಾದ್ಮೇಲೆ ಎಷ್ಟು ತಿಂಗಳು ಕಾಯಲಿ, 1 ತಿಂಗಳು, 2 ತಿಂಗಳು, 3 ತಿಂಗಳು, 6 ತಿಂಗಳಕ್ಕಾದ್ಮೇಲೆ ಅವ್ರ ಜೊತೆಗೆ ನಾವಿಬ್ರು ತೆಗೆಸ್ಕೊಂಡಿದ್ದ ನಮ್ಮ ರೆಕಾರ್ಡಿಂಗ್ ಟೈಮ್ ಫೋಟೋಸ್ ಎಲ್ಲ ಕಳಿಸ್ದೆ. ನಾಗಶೇಖರ್ ಸಿನಿಮಾದಲ್ಲಿ ಎಷ್ಟು ಫಿಲ್ಮ್ ಫೇರ್ ಅವಾರ್ಡ್ ಬಂದಿದೆ ಅವರಿಗೆ. ಗಗನವೇ ಬಾಗಿ ಅನ್ನೋದು ಎಷ್ಟು ಪಾಪ್ಯುಲರ್ ಆಗಿದೆ, ಅದಕ್ಕೆಷ್ಟು ಅವಾರ್ಡ್ಗಳು ಬಂದಿದೆ. ಮೊದಲ ಮಳೆಯಂತೆ ಹಾಡು ಎಷ್ಟು ಪಾಪ್ಯುಲರ್ ಆಗಿದೆ. ಅದೇ ಸಿನಿಮಾದಲ್ಲಿ ಪ್ರೇಮದ ಪೂಜಾರಿ ಅಂತ ಒಂದು ಸಾಂಗ್ ಹಾಡಿಸಿದ್ವಿ. ಅದೆಲ್ಲವನ್ನು ಕಳಿಸಿ ಕೊನೆಗೆ ತೆಲುಗು ಸಿನಿಮಾ ಗುರುತುಂದ ಸೀತಾಕಾಲಮಲ್ಲಿ ಕೂಡ ಒಂದು ಸಾಂಗ್ ಹಾಡಿದ್ರು, ಟೈಟಲ್ ಸಾಂಗು.
ಅದನ್ನು ಕಳಿಸಿ ಅವ್ರನ್ನ ರಿಕ್ವೆಸ್ಟ್ ಮಾಡಿದೆ, ನಮಗೆ ಇಷ್ಟು ಸಿನಿಮಾದಲ್ಲಿ ಹಾಡಿದ್ದಾರೆ, ನಾವು ಕಂಪೋಸ್ ಮಾಡಬೇಕಾದ್ರೆ ಶ್ರೇಯಾ ಘೋಷಲ್ ಅವರು ಹಾಡ್ತಾರೆ ಅನ್ನೋದನ್ನ ಇಟ್ಕೊಂಡು ನಾವು ಕಂಪೋಸ್ ಮಾಡಿರ್ತೀವಿ ಒಂದು ಮೆಲಡಿನ, ದಯವಿಟ್ಟು ಅವಕಾಶ ಮಾಡಿಕೊಡಿ ಅಂತ ಕೇಳಿದಾಗ ಆ ಮ್ಯಾನೇಜರ್ ಕಡೆ ಹೇಳಿದ್ರು, சார் நான் கேட்டு பார்த்தேன் சார், என்னம்மா அந்த பொண்ணு அந்த கன்னடா சாங்ஸ்க்கு இன்ட்ரெஸ்ட் கொடுக்க மாட்டேங்குது சார். ஆமாவா சார், ಬಿಡುತ್ತೆ ಸರ್. ಅವಾಗ ಟ್ರ್ಯಾಕ್ ಆಡಿದ ಸಂಗೀತ ಅವರು ನಮಗೆ ಶ್ರೇಯಾ ಘೋಷ್ ನಿರ್ಮಾಪಕರು ಟ್ರ್ಯಾಕ್ ಆಡಿದಾಗಲೇ ಹೇಳಿದರು ನನಗೆ, ಈ ಹುಡುಗಿ ವಾಯ್ಸ್ ಚೆನ್ನಾಗಿದೆ, ನೀವು ಯಾಕೆ ಅದಕ್ಕೆ ಶ್ರೇಯಾ ಘೋಷಲ್ ಅಂತಿದ್ದಾರಪ್ಪ, ನಂಗೆ ಅರ್ಥ ಆಗಲ್ಲ ಅದು, ಅದೇನೋ ನಮ್ದಿದೆ ಬಿಡಿ, ನಾವು ಅರ್ಥ ಮಾಡಿಸ್ತೀವಿ. ಬಟ್ ನಾನು ಮೊದಲು ಸಮಾಧಾನ ಮಾಡಿದೆ. ಕೊನೆಗೆ ಶ್ರೇಯಾ ಘೋಷಲ್ ಅವರು ಹಿಂಗೆ ಆಗ್ತಿದ್ದಾರೆ ಅಂದಾಗ, ಯಾರು ಬೇಡ ಬ್ರದರ್, ದಯವಿಟ್ಟು ಈ ಹುಡುಗಿ ವಾಯ್ಸ್ ರಿಟೈನ್ ಮಾಡಿ. ಸೊ ಹಿಸ್ ಜಡ್ಜ್ಮೆಂಟ್ ಹ್ಯಾಸ್ ವರ್ಕ್ಡ್ ಆ್ಯಂಡ್ ಶ್ರೀಧರ್ ಅವರ ಸೆಲೆಕ್ಷನ್ ಇಸ್ ವರ್ಕ್ಡ್. ಕನ್ನಡಕ್ಕೆ ಮತ್ತೊಬ್ಬ ಅದ್ಭುತವಾದ ಗಾಯಕಿಯನ್ನು ಅವರು ತಂದುಕೊಂಡಿದ್ದಾರೆ. ಸೊ ಅವರಿಗೆ ನಾವೆಲ್ಲರೂ ಇಡೀ ಕನ್ನಡದ ನಿರ್ದೇಶಕರು ಋಣಿಯಾಗಿರ್ತೀವಿ. ವಿ ಥ್ಯಾಂಕ್ ಯು ಸರ್, ವಿ ಥ್ಯಾಂಕ್ ಯು, ವಿ ಥ್ಯಾಂಕ್ ಯು. ಯಾವ ಅಗ್ರಿಮೆಂಟು ಏನು ಅಡ್ಜಸ್ಟ್ ಮಾಡ್ಕೊಂಡು ಅವ್ರಿಗೆ ಶ್ಯಾಮ್ ಅವ್ರಿಗೆ ಬ್ರದರ್ ನಿಮಗೆ ಬನ್ನಿ ಕೊಡಿ ಇಷ್ಟು ದುಡ್ಡು ಅನ್ಕಿಸ್ಕೊ ಹೋಗೋದಷ್ಟೇ, ಅದರಲ್ಲಿ ಏನಾಯ್ತದೆ ಅಷ್ಟೇ, ಅವೆಲ್ಲ ಅಡ್ಜಸ್ಟ್ಮೆಂಟ್. ಓವರ್ ಎ ಟೀ ಓವರ್ ಎ ಕಾಫಿ. ಮಾತಾಡ್ತಾರೆ. ಮಾಧ್ಯಮ ಮಿತ್ರರಿಗೆ, ಪತ್ರಿಕಾ ಮಿತ್ರರಿಗೆ, ವಿಶೇಷವಾಗಿ ನಮ್ಮ ನಾಗೇಂದ್ರ ಪ್ರಸಾದ್, ನಮ್ಮ ಡಿಸ್ಟ್ರಿಬ್ಯೂಟ್ರು ಗೋಕುಲಣ್ಣ, ವೈಟ್ ಆ್ಯಂಡ್ ವೈಟ್ ಡೇಸ್ ಮಾತ್ರ ಬಂದಿದ್ದಾರೆ ನೋಡಿ, ನಮ್ಮ ಪವನ್ ಅವರು, ಶ್ರೀಧರ್ ಅವರು, ನಮ್ಮ ಕಿಟ್ಟಪ್ಪ, ನಮ್ಮ ಡೈರೆಕ್ಟ್ರು ಮತ್ತು ನನ್ನ ಸ್ನೇಹಿತರು ಪ್ರದೀಪು, ಇಂದು ಮತ್ತು ಎಲ್ಲ ಸ್ನೇಹಿತರಿಗೂ ನಮಸ್ಕಾರ. ನಮ್ಮೆಲ್ಲ ಮೊನ್ನೆ ಪ್ರೆಸ್ ಮೀಟ್ ಮಾತಾಡಿದ್ದೀವಿ. ಏನು ಸಿನಿಮಾ 10ನೇ ತಾರೀಕು ಬರಬೇಕಾಗಿದ್ದು, ಏನಕ್ಕೆ ಪೋಸ್ಟ್ಪೋನ್ ಅಂತ ರೀಸನ್ ಕೊಟ್ಟಿದ್ದೀವಿ. ಮತ್ತೆ ಅದೇ ವಿಚಾರ ರಿಪೀಟ್ ಮಾಡಲ್ಲ, ತಾವೆಲ್ಲ ನೋಡಿದ್ದೀರಾ, ಚೆನ್ನಾಗಿ ಪ್ರಸಾರ ಮಾಡ್ತಾ ಇದ್ದೀರಾ, ಜನರು ರೀಚ್ ಆಗಂಗೆ ಮಾಡಿ. ಆ್ಯಕ್ಚುಲಿ ಅದ್ಭುತವಾದ ಸಿನಿಮಾ, ತಮಗೆ ಗೊತ್ತು, ತುಂಬ ಚೆನ್ನಾಗಿದೆ, ಎಲ್ಲ ಜನರು ರೀಚ್ ಆಗಿ ಮಾಡಿ ಅಂತ ಕೇಳ್ಕೊತಾರೆ. ಮಾತು ಮುಗಿಸ್ತೀನಿ, ನಮಸ್ಕಾರ. ಡೈರೆಕ್ಟರ್ ಕೇಳಿದಾಗ ಪ್ರೀತಿಯಿಂದ ಬಂದು ಮಾಡ್ಕೊಡ್ತೀವಿ ಅಂತಂದರು. ಕವಿಗಳು ಬರೆದಿರೋ ಹಾಡುಗಳನ್ನ ತುಂಬ ಮುಕ್ತವಾಗಿ, ಯಾವುದೇ ಮತ್ಸರ ಇಲ್ಲದೆ ತುಂಬ ಖುಷಿಯಾಗಿ ಹೊಗಳಿದ್ರು. ಥ್ಯಾಂಕ್ ಯು ಡೈರೆಕ್ಟ್ರೆ, ಥ್ಯಾಂಕ್ ಯು ವೆರಿ ಮಚ್. ನೀವು ಸರಸ್ವತಿ ಪುತ್ರರು, ಗೋಕುಲ್ ಸರ್, ಪವನ್, ನಮ್ಮ ಶ್ರೀಧರ್ ಸಾಮ್ರಾಮ್, ಚಲವಾದಿ ಕುಮಾರ್ ಅವರು, ಡೈರೆಕ್ಟರ್ ನಾಗಶೇಖರ್, ಎಲ್ಲರೂ ಮಾತಾಡೋರ ಅಭಿಪ್ರಾಯಗಳನ್ನ ಹೇಳಿದ್ದಾರೆ. 17ಕ್ಕೆ ಸಿನಿಮಾ ಬಿಡುಗಡೆ ಆಗ್ತಾ ಇದೆ. ಹಾಡುಗಳು ನೋಡಿದ್ದೀರಾ. ಈಗೊಂದು ಟ್ರೇಲರ್ ನಾಗೇಂದ್ರ ಪ್ರಸಾದ್ ಅವರು ಲಾಂಚ್ ಮಾಡ್ತಾರೆ. ಒಂದೇ ನಿಮಿಷದೊಂದು ಟ್ರೇಲರ್ ಕಟ್ ಮಾಡಿದ್ದೀವಿ. ಇದು ಬಹುಶಃ ನಮ್ಮ ಈ ಸಿನಿಮಾ ಕುರಿತಂತೆ ಪತ್ರಿಕಾಗೋಷ್ಠಿ ಬಿಫೋರ್ ರಿಲೀಸ್ ಇದೆ ಲಾಸ್ಟ್ ಅನ್ಸುತ್ತೆ. ನೆಕ್ಸ್ಟ್ ಸಕ್ಸಸ್ ಮೀಟ್ ಮಾಡೋಣ. ಸೊ ಅದಕ್ಕೆ ಮುಂಚೆ ಇಲ್ಲಿ ಎಲ್ಲರೂ ಮಾತಾಡ್ಬಿಟ್ಟಿದ್ದೀವಿ, ಪವನ್ ಅವರೊಬ್ಬರು ಮಾತಾಡಿಲ್ಲ. ಸೊ ಹಂಗಾಗಿ ಅವರು ಪವನ್ ವಿಜಯನ್ ಅವ್ರ ಮಗ. ಎಲ್ರಿಗೂ ನಮಸ್ತೆ. ನಮ್ಮ ಈ ಚಿತ್ರತಂಡಕ್ಕೆ ಒಳ್ಳೆಯದಾಗಲಿ. ಪವನ್ ನೀನು ಹೇಳಬೇಕು, ಪತ್ರಿಕೆಯವ್ರಿಗೆ ನಿಜವಾಗ್ಲೂ ಗೊತ್ತಿರಲ್ಲ, ನಿಮ್ಮ ತಂದೆಯವರೆಲ್ಲರಿಗೂ ತುಂಬ ಪ್ರೀತಿ ಪಾತ್ರರು. ಅವರು ವಿಜಯಣ್ಣನ ಆಶೀರ್ವಾದನೂ ನಮ್ಮ ಸಿನಿಮಾ ಮೇಲಿದೆ ಪವನ್ ಕಡೆಯಿಂದ. 17 ಸಿನಿಮಾ ಬಿಡುಗಡೆ ಆಗ್ತದೆ. ಎಷ್ಟು ಹೆಚ್ಚು ಪ್ರಚಾರ ಮಾಡೋಕ್ಕಾಗುತ್ತೋ ದಯಮಾಡಿ ಜನಗಳಿಗೆ ತಲುಪಿಸೋ ಜವಾಬ್ದಾರಿ ಚೇತನ್ ನಿಂದು. ಇನ್ನೊಬ್ಬರು ಇವರೆಲ್ಲ ಬೇಕೋತಾರೆ. ಆಮೇಲೆ ಎಲ್ಲರದು ನಿಮ್ಮ ಆಶೀರ್ವಾದ ಇರಲಿ. ಥ್ಯಾಂಕ್ ಯು ವೆರಿ ಮಚ್. ಸೊ ಭಾಳ ಒಂದೆರಡು ಸೀಕ್ವೆನ್ಸ್ ನೋಡೇ ಸಿನಿಮಾನ ಕೊಂಡ್ಕೊಂಡ್ರು. ಇವತ್ತಿನ ಕಾಲದಲ್ಲಿ ಒಂದು ಸಿನಿಮಾಗೆ ಡಿಸ್ಟ್ರಿಬ್ಯೂಟರ್ ಸಿಗೋದೇ ಭಾಳ ಕಷ್ಟ. ಅಂಥದ್ರಲ್ಲಿ ಗೋಕುಲಣ್ಣ ಮತ್ತು ಪವನ್ ಅವರು ಸಿನಿಮಾ ಅರ್ಧ ಮುಗಿದಿದ್ದಾಗಲೇ ಈ ಸಿನಿಮಾನ ಮ್ಯೂಸಿಕ್ ಡೈರೆಕ್ಟರ್ ಸರ್, ಥ್ಯಾಂಕ್ ಯು ಸರ್. ಹಾಗೆ ನಿಮ್ಮೆಲ್ಲರಿಗೂ ಥ್ಯಾಂಕ್ಸ್ ಹೇಳೋದಕ್ಕಿಂತ ಮುಂಚೆ ಡಾಕ್ಟರ್ ನಾಗೇಂದ್ರ ಪ್ರಸಾದ್ ಅವರು ಅವರ ಮಾತು ಹೇಳಿದ್ರು, ನನ್ನ ಸಿನಿಮಾದಲ್ಲಿ ಬರ್ಸ್ಬೇಕು ಅಂದರೆ ಒಂದು 7-8 ಮೀಟ್ರ್ ಬೇಕು. ನಮಗೆ ಒಂದು ಸಾರಿ ಏನಾಯ್ತು, ಸಂಜು ಬೇಡ್ಸ್ ಗೀತಾದಲ್ಲಿ ಅದೊಂದನ್ನು ಡಾಕ್ಟರ್ ಮುಂದೆ ನಾನು ನೆನೆಸ್ಕೊಳ್ಳೇಬೇಕು. ಕವಿರಾಜು ನಾನು ಕೂತ್ಕೊಂಡ್ವಿ ಈ ಸಾಂಗ್ ಬರೀಬೇಕು ಅಂತ. ಕವಿರಾಜ್ ಅವರು ಬೆಳಗ್ಗೆಯಿಂದ ಸಂಜೆ ಕೂತರು. ನಂದು ಮಧ್ಯಾಹ್ನ ಕರೆದ, ಸಂಜೆ ಕರೆದ ಆಯಿತು. ಅರ್ಧ ಬಾಟ್ಲ್, ಫುಲ್ ಬಾಟ್ಲ್ 1 ಲೀಟರ್ ನೀರು ಕುಡ್ದೆ ಅವತ್ತು. ಅವರು ನೀರು ಕುಡಿದ್ಬಿಟ್ಟ. ಆಗ ನೀರು ಕೊಡ್ತೀವಿ ಜಾಸ್ತಿ ಆಯಿತು, ನೀವು ನಡೀರಿ ಹೋಗೋಣ ಅಂದ್ರೆ, ಇಲ್ಲ ಈ ಸಾಂಗ್ ಮುಗಿಸ್ಬೇಕು, ಅಟ್ಲೀಸ್ಟ್ ಪಲ್ಲವಿ ಮುಗಿಸ್ಬೇಕು ಇವತ್ತು ಅಂತ.
ನಿಮಗೆ ಇಡೀ ಸಾಂಗೇ ಮುಗಿಯುತ್ತೆ, ಇದೇ ಮೂಡಲ್ಲಿ ಒಂದು ಅಡ್ರೆಸ್ ಕೊಡ್ತೀನಿ ಅಲ್ಲಿಗೆ ಹೋಗಿ, ಲೊಕೇಶನ್ ಇರಲಿಲ್ಲ ಅವಾಗ, ಒಂದು ಅಡ್ರೆಸ್ ಕೊಡ್ತೀನಿ ಅಲ್ಲಿಗೆ ಹೋಗ್ಬಿಡಿ ಅಂದರು. ಎಲ್ಲಿ ಯಾವ ಅಡ್ರೆಸ್ಸು ಕವಿಗಳೇ ಅಂದೆ. ನೋಡಿ, ಇದು ನಿಜವಾಗ್ಲೂ ನಾವಿಬ್ಬರೂ ಇದನ್ನು ದೇವರನಿಗೆ ಯಾವುದೇ ಕಾರಣಕ್ಕೂ ಈ ಪಲ್ಲವಿನೇ ಬ್ರೇಕ್ ಮಾಡೋಕ್ಕಾಗಲ್ಲ. ನಾಗೇಂದ್ರ ಪ್ರಸಾದ್ ಇಸ್ ದಿ ಬೆಸ್ಟ್ ಫಾರ್ ದಿಸ್ ಸಾಂಗ್ ಅಂದಾಗ ಅವ್ರು ಬರೆದ ಅದ್ಭುತವಾದ ಹಾಡು ರಾವಣ ಸೀತೆನ್ ಕದ್ದ ಹೂವಲ್ಲಿ ಮಾಡಿದ ಫ್ಲೈಟಲ್ಲಿ. ಸೊ ಅಂಥದ್ದೊಂದು ಟ್ಯೂನ್ ಮತ್ತೆ ನನಗೆ ಹುಟ್ಟಿದಾಗ ಮತ್ತೆ ನಾನು ಡಾಕ್ಟರ್ ಹತ್ರ ಹೋಗ್ತೀನಿ. ಆ ಟ್ಯೂನ್ ಖಂಡಿತವಾಗೂ ನೆಕ್ಸ್ಟ್ ಸಿನಿಮಾದಲ್ಲಿ ಹುಟ್ಟುತ್ತೆ ಅನ್ನೋ ನಂಬಿಕೆ ನನಗಿದೆ. ಡಾಕ್ಟ್ರೇ, ವಿ ಲವ್ ಯು ಫಾರ್ ಎವರ್, ವಿ ಲವ್ ಯು ಫಾರ್ ಎವರ್. ಅಂದ್ರೆ ಬೇರೆ ಯಾರೆಲ್ಲ ನನ್ನ ಹತ್ರ ಹಾಡು ಬರೆಸ್ತಾರಲ್ಲ ಅವ್ರಿಗೆಲ್ಲ ಜಾಸ್ತಿ ಮೀಟರ್ ಇದೆ ಅಂತ ಅರ್ಥ. ಒಳ್ಳೇದಾಗಿ. ಅಲ್ಲ, ಈಗ ಅದನ್ನೊಂದು ಹೇಳ್ಬೇಕು. ಸಂಜೆ ಅಡೆತಡೆ ಆಗ್ತಿದೆ ಅಂದ್ರಲ್ಲ, ಮೊನ್ನೆ ಒಂದು ಮಾತು ಹೇಳಿದೆ ಎಲ್ರಿಗೂ. ಸರ್, ಪ್ರೊಡ್ಯೂಸರ್ಗೆ ಹೇಳಿದೆ ಕೇಳಿ, ಈ ಸಂಜು ವೆಟ್ಸ್ ಗೀತಾ ಅಂತ ಟೈಟ್ಲ್ ಇಟ್ಬಿಟ್ಟು ಪಿಕ್ಚರ್ ಮಾಡೋದೇ ಕಷ್ಟ ಬ್ರದರ್ ಅಂದೆ. ಯಾಕೆ? ಸಕ್ಸಸ್ ಸಿಕ್ಕಿಲ್ವಾ ನಿಮಗೆ? ಇದು ಸಕ್ಸಸ್ ಸಿಕ್ಕಿದೆ, ಬಟ್ ಒಂದು ಮದುವೆ ಮಾಡಿದಷ್ಟೇ ಕಷ್ಟ ಬರುತ್ತೆ, ಕೊನೆ ಮಿನಿಟ್ವರೆಗೂ ಕಷ್ಟ ಬರುತ್ತೆ ಅಂತ. ಸೊ ನಾವು ತುಂಬ ಸಂತೋಷವಾಗಿ ಎಂಥದನ್ನು ಚೇಂಜ್ ಮಾಡಿ ಅಲ್ಲಿ ಇಷ್ಟಪಟ್ಟು ನಾವು ಚೇಂಜ್ ಮಾಡಿಬಿಡ್ತೀವಿ. ಈಗ ಬರ್ತಾ ಸಂಜೆ ಒಂದು ಫೋನ್ ಬಂದು, ಥಿಯೇಟರ್ ಒಂದು ಫೋನ್ ಮಾಡಿದ್ರು. ಫೋನ್ ಮಾಡಿ, ಅಣ್ಣ ನೀವು ಅವರು ಮಾಡಿ ಇವರು ಮೈಸೂರು, ಅಣ್ಣ ನೀವು ಪೂಜೆ ಮಾಡ್ತೀರಣ್ಣ ಮನೇಲಿ ಅಂದರು. ಹ್ಞೂ ಕಣಣ್ಣ ಮಾಡ್ತೀವಿ, ಯಾಕಣ್ಣ ಅಂದೆ. ಅಣ್ಣ ನಿಮ್ಮ ಮನೇಲಿ ಯಾವ ಫೋಟೋ ಮಡಿಕೊಂಡಿದ್ದೀರಿ? ದೇವ್ರ ಮನೇಲಿ? ದೇವ್ರ ಮನೆಯಲ್ಲ, ನಮ್ಮ ಮನೆ ದೇವ್ರ ಸಿದ್ದಪ್ಪಾಜಿ ಫೋಟೋ ಮಡಿಕೊಂಡಿದ್ದೀವಿ. ಅಣ್ಣ ಅದನ್ನು ನೀವು ತೆಗೆದುಬಿಡ್ಬೇಕಣ್ಣ. ಹಾಂ, ನಮ್ಮ ಮನೆ ದೇವ್ರ ಫೋಟೋ ನೀವೇ ತೆಗಿ ಕೇಳ್ತಾ ಇದೀಯ ಅಂತ ನಾನು. ಯಾಕೆ ಅಂದೆ. ಅಣ್ಣ ಅದು ಯಾರೋ ಸ್ಟೇ ತಂದ್ಬಿಟ್ರಲ್ಲ ಹೈದ್ರಾಬಾದವರು, ಅವ್ರ ಫೋಟೋ ಹಾಕ್ಬಿಡಿ ಅಣ್ಣ, ಭಾಳ ಒಳ್ಳೇದು ಮಾಡ್ಬಿಟ್ಟವ್ರಣ್ಣ. ನಿಮಗೆ ಹೋದ್ವಾರ ಆಗಿದ್ರೆ ಭಾಳ ಕಷ್ಟ ಆಗ್ಬಿಡೋದು. ಈ ವಾರ ಥಿಯೇಟ್ರ್ ಪಿಕ್ಚರಲ್ಲಿ ಎಲ್ಲ ಒದ್ದಾಡ್ತಾವ್ರಣ್ಣ. 250 ಥಿಯೇಟ್ರ್ ಬೇಕಾದ್ರೆ ಹಾಕೋಬೋದು ಕಣ. ನೀವು ಅಂಥ ಒಳ್ಳೆ ಕೆಲಸ ಮಾಡ್ಕೊಂಡು ಬಿಡಲ್ಲ ನಾವು ಅಣ್ಣ. ಆಗಿದೆ. ಹಂಗಾಗಿ ಅಷ್ಟು ಒಳ್ಳೇದಾಗಿದೆ. ಮನೆ ದೇವ್ರ ಫೋಟೋ ತೆಗೆದು ಆ ಎಪ್ಪನ ಫೋಟೋ ತಗೊಳ್ಳಿ ಅಂತ ಹೇಳೋಷ್ಟು ಒಳ್ಳೇದಾಗಿದೆ. ನಿಜವಾಗ್ಲೂ ಅವ್ರಿಗೆ ತುಂಬ ಥ್ಯಾಂಕ್ಫುಲ್ ಆಗಿರ್ತೀವಿ. ಬಾಯ್ ಎನಿವೇ, ಇಟ್ ಇಸ್ ಜಸ್ಟ್ ಅವನೇನಂದರೆ ಸುಮ್ಮನೆ ಒಂದು ತಮಾಷೆಗೆ ಹೇಳಿದ್ದು. ಆಗೋದೆಲ್ಲ ಒಳ್ಳೇದಕ್ಕೆ ಅಂತ ಈ ವಾರ ಇನ್ನೂ ಅದ್ಭುತಗಳು ನಡೀತಾ ಇದೆ. ಒಳ್ಳೊಳ್ಳೆ ಥಿಯೇಟರ್ ಸೆಟಪ್ಗಳು ಸಿಗ್ತಾ ಇದೆ. ವಿ ಆರ್ ಲಕ್ಕಿ ಇನ್ ದಟ್ ವೇ. ವಿ ಥ್ಯಾಂಕ್ ಎವ್ರಿ ಒನ್ ಫಾರ್ ದ್ಯಾಟ್.